ಓಂ ಸಾಯಿರಾಮ್. ಬಾಬಾರವರು ಇರುವೆಗಳ ರೂಪದಲ್ಲಿ ಪೂರನ್ ಪೋಲಿಯನ್ನು ಸ್ವೀಕರಿಸಿ ಶ್ರೀ ನಾನಾ ಸಾಹೇಬ್ ಚಂದೋರ್ಕರ್ ಅವರನ್ನು ತೃಪ್ತಿಪಡಿಸಿದರು. ಪೂರನ್ ಪೋಲಿಯು ದಕ್ಷಿಣ ಭಾರತ ಮತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಜನಪ್ರಿಯವಾಗಿದೆ. ಇದನ್ನು ಒಬ್ಬಟ್ಟು, ಹೋಳಿಗೆ ಎಂದು ಸಹ ಕರೆಯುತ್ತಾರೆ. ಒಮ್ಮೆ ನಾನಾ ಸಾಹೇಬರು ಮಧ್ಯಾಹ್ನ 12 ಗಂಟೆಗೆ ಶಿರ್ಡಿಗೆ ಬಂದು ಬಾಬಾರವರ ದರ್ಶನ ಪಡೆದರು. ಬಾಬಾರವರು ಅವರಿಗೆ ನಾನು ಪೂರನ್ ಪೋಲಿಯನ್ನು ತಿನ್ನಲು ಬಯಸುತ್ತೇನೆ ಎಂದರು. ಆಗ ನಾನಾರವರು ಬಾಬಾರವರಿಗೆ ಸಮಯ ಮಧ್ಯಾಹ್ನ 12 ಗಂಟೆ ಮೀರಿದೆ, ನಾಳೆ ಪೂರನ್ ಪೋಲಿಯನ್ನು ನೀಡುವುದಾಗಿ ಹೇಳಿದರು. ಆದರೆ ಬಾಬಾರವರು ನನಗೆ ಇಂದೇ ಪೂರನ್ ಪೋಲಿಯನ್ನು ಬೇಕೆಂದರು. ಆಗ ನಾನಾರವರು ಸಂಜೆ 4 ಗಂಟೆಯವರೆಗೆ ಸಮಯ ತೆಗೆದುಕೊಳ್ಳುತ್ತದೆ ಎಂದರು. ಅದಕ್ಕೆ ಬಾಬಾರವರು ಪರವಾಗಿಲ್ಲ ಎಂದು ಹೇಳಿದರು. ನಂತರ ನಾನಾರವರು ದ್ವಾರಕಾಮಾಯಿಯಿಂದ ಹೊರಬಂದು ಪೂರನ್ ಪೋಲಿಯ ತಯಾರಿಕೆಗಾಗಿ ಮಹಿಳೆಯನ್ನು ಹುಡುಕಿದರು. ಒಂದು ಪೂರನ್ ಪೋಲಿಯನ್ನು ತಯಾರಿಸುವುದಕ್ಕೆ 1 ರೂಪಾಯಿ ನೀಡುವುದಾಗಿ ಹೇಳಿದರು. ನಂತರ ಆ ಮಹಿಳೆಯು ಅದನ್ನು ತಯಾರಿಸಿದಳು. ನಾನಾರವರು ಪೂರನ್ ಪೋಲಿಯನ್ನು ಬಾಬಾರವರ ಮುಂದೆ ಇಟ್ಟರು. ಸ್ವಲ್ಪ ಸಮಯದ ನಂತರ ಬಾಬಾರವರು ಊಟದ ಜೊತೆಗೆ ಪೂರನ್ ಪೋಲಿಯನ್ನು ತೆಗೆದುಕೊಂಡು ಹೋಗುವಂತೆ ನಾನಾರವರಿಗೆ ಹೇಳಿದರು. ಬಾಬಾರವರು ಪೂರನ್ ಪೋಲಿಯನ್ನು ತಿನ್ನದ ಕಾರಣ ನಾನಾರವರು ತಟ್ಟೆಯನ್ನು ತೆಗೆದುಕೊಂಡು ಹೋಗುವುದಿಲ್ಲವೆಂದು ನಿರಾಕರಿಸಿದರು. ಬಾಬಾರವರು ಇದನ್ನು ನಾನು ತಿಂದಿದ್ದೇನೆ, ನೀನು ಸಹ ತಿನ್ನು ಎಂದು ಹೇಳಿದರು. ಆದರೆ ನಾನಾರವರು ಕೋಪದಿಂದ ಚಾವಡಿಗೆ ಹೋದರು. ಬಾಬಾರವರು ಅವರನ್ನು ಕರೆದು ಊಟವನ್ನು ತೆಗೆದುಕೊಂಡು ಹೋಗುವಂತೆ ಹೇಳಿದರು. ಆದರೆ ನಾನಾರವರು ಕೋಪದಿಂದ ನಿರಾಕರಿಸಿ ಮತ್ತೆ ಚಾವಡಿಗೆ ಹೋದರು. ಕೋಪದಿಂದ ಬಾಬಾರವರು ಅವರನ್ನು ಕರೆದು ಊಟವನ್ನು ತೆಗೆದುಕೊಂಡು ಹೋಗುವಂತೆ ಹೇಳಿದರು. ಆಗ ನಾನಾರವರು ಬಾಬಾರವರು ಪೂರನ್ ಪೋಲಿಯನ್ನು ತಿನ್ನದ ಹೊರತು ನಾನು ಊಟವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದರು. ಆಗ ಬಾಬಾರವರು ಅವರಿಗೆ ನೀವು 18 ವರ್ಷಕ್ಕೂ ಹೆಚ್ಚು ಕಾಲ ನನ್ನೊಂದಿಗೆ ಇದ್ದೀರಿ, ನೀವು ನನ್ನಿಂದ ಏನು ಕಲಿತಿದ್ದೀರಿ ಎಂದರು. ನಾನು ಇರುವೆಗಳ ಆಕಾರದಲ್ಲಿ ನೀವು ತಂದ ಪೂರನ್ ಪೋಲಿಯನ್ನು ತಿಂದಿದ್ದೇನೆ. ಬಾಬಾರವರು ಏನೋ ತಯಾರಿಸಿ ರಹಸ್ಯವಾಗಿ ನಾನಾರವರಿಗೆ ತೋರಿಸಿದರು. ನಾನಾರವರು ನಂತರ ಅವರ ಅಜ್ಞಾನವನ್ನು ಅರಿತರು. ಅವರ ಊಟ ಮತ್ತು ಪೂರನ್ ಪೋಲಿಯನ್ನು ತೆಗೆದುಕೊಂಡರು. ಓಂ ಸಾಯಿರಾಮ್.